ವಿಸ್ಮಯ ಕುಡ್ಲ ಯೂಟ್ಯೂಬ್ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನ ಬಯಸುವ ನಾನು ನಿಮ್ಮ ಪ್ರೀತಿಯ ನಿರೂಪಕ ಜಿತೇಶ್ ಮಿಜಾರ್. ಪ್ರಿಯ ಬಂಧುಗಳೇ, ಎಂದಿನಂತೆ ನಾವು ಇಂದು ಕೂಡ ತುಳುನಾಡಿನ ಮತ್ತೊಂದು ಅತ್ಯಂತ ಕಾರಣಿಕದ ಕ್ಷೇತ್ರ ಪೆರಾರದ ಇತಿಹಾಸವನ್ನ ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬನ್ನಿ. ಧರ್ಮದ ಅಧಪತನ ಕಾಲಘಟ್ಟದಲ್ಲಿ ಶಿವಾಂಶವೊಂದು ದೋಣಿಂಜೆಯ ಪುಣ್ಯ ಮಣ್ಣಿನಲ್ಲಿ ಮಗುವಾಗಿ ದೊರೆತು ಅಧರ್ಮದ ವಿರುದ್ಧ ಹೋರಾಡಿ ದೈವದೇವರಲ್ಲಿ ನಂಬಿಕೆ ಕಳೆದುಕೊಂಡು ನಾಸ್ತಿಕನಾಗಿ ನಾಡು ಎಂಬ ಹೆಸರಿನಿಂದ ಬೆಳೆದು ಕಥಾನಕದ ಮೂಲಕ ಮುಂದುವರೆದು ಆ ಕಾಲದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ಮಂಗರದ ಅರಸನ ಅಣತೆಯಂತೆ ಅವರೊಂದಿಗೆ ಹರಕೆ ತೀರಿಸಲು ಕುದುರೆ ಏರಿ ಮದವೂರು ಮಾದೇವರ ಸನ್ನಿಧಾನಕ್ಕೆ ಬಂದು ಅರಸನ ಹರಕೆಯನ್ನ ತೀರಿಸಿ ಹಿಂದಿರುಗುವ ಸಮಯದಲ್ಲಿ ನಾಡೂರ ಬ್ರಹ್ಮದೇವರು ಅಂದ್ರೆ ಈಗಿನ ಮೂಡಬೆದರೆಯ ಲಾಡಿ ಇಲ್ಲಿ ಶಾಪಕ್ಕೆ ಒಳಗಾಗಿ ತನ್ನ ಭೌತಿಕ ದೇಹ ನಾಶವಾದರೂ ಪುನಃ ಬ್ರಹ್ಮದೇವರ ಅನುಗ್ರಹದಿಂದ ಬಲಾಢ್ಯ ದೈವವಾಗಿ ಅಂದ್ರೆ ಬ್ರಹ್ಮ ಬಲವಂಡೆಯಾಗಿ ಪೆರಾರದ ಛತ್ರದರಸು ಚಾವಡಿಯ ರಾಜಾಂಗಣದಲ್ಲಿ ಭುವಿಯೊಡೆದು ಆವಿರ್ಭಜಿಸಿದ ಕತೆ ನಮಗೆಲ್ಲ ಈ ಪಾರ್ಧನಗಳ ಮೂಲಕ ತಿಳಿದು ಬರ್ತಾ ಇರುವ ವಿಚಾರ. ದೈವವಾಗಿ ಅವತರಿಸಿದ ಬಲವಂಡಿ ತನ್ನ ನೆಲೆ ತಾನೇ ನಿರ್ಮಿಸಿಕೊಳ್ಳಲು ಆಗಿನ ಕಾಲದ ಧರ್ಮಬೀರುಗಳಾಗಿದ್ದ ಕಬೆತ್ತಿಗುತ್ತಿನ ದುಗ್ಗಣ್ಣ ಬೈದ ಪೆಜತ್ತಾಯ ವಂಶದ ಮಧುರಾಯ ಪೆಜತ್ತಾಯರನ್ನ ಅನುಗ್ರಹಿಸಿ ಆ ಕಾಲದಲ್ಲಿ ಆಡಳಿತ ನಡೆಸುತ್ತಿದ್ದ ಮುಂಡಬೆಟ್ಟು ಗುತ್ತಿನ ಕೊರತಾಯ ಬೆಳ್ಳಾಳ್ತಿಗೆ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡು ಪೆರಾರ ಸೀಮೆಯ ಅಗ್ಗಿದ್ದೈ ಮಠದಿಂದ ದಂಬೆಪಾಪುವರೆಗೆ 16 ಗುತ್ತು 16 ಒಳಗುತ್ತು 32 ವಿಲಯದಾರರು ಮುಂಡಬೆಟ್ಟು ಗುತ್ತಿನ ಪೆರ್ಗಡೆ ಬ್ರಾಹ್ಮಣ ಬೆಟ್ಟು ಗುತ್ತಿನಿಂದ ಮಧ್ಯಸ್ಥ ಎಂಬ ವ್ಯವಸ್ಥೆಯನ್ನ ಮಾಡಿಸಿಕೊಂಡು ಪೆರಾರ ಸೀಮೆಯಲ್ಲಿ ಒಬ್ಬ ಮಂಜುನಾಥನ ಕಟ್ಟುಕಟ್ಟಲೆ ಎಂಬ ಕರಾರಿನಂತೆ ಪೇರದಂಚಿತ್ತಿನ ಪೆರ್ರ ಸಲಹುತ್ತಿರುವ ಈ ವಿಚಾರ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ತನ್ನದೇ ಪರಮಾಧಿಕಾರವಿರುವ ಪೆರಾರ ಸೀಮೆಯ ಅರಸು ದೈವ ಉಳ್ಳಾಯನನ್ನ ಕರೆದುಕೊಂಡು ಬಂದು ನೆಲೆಗೊಳಿಸಿ ಅರಸು ದೈವಕ್ಕೆ ಬೇಕಾದ ದೇವರನ್ನ ದೇವರಿಲ್ಲದ ಈ ಊರಿಗೆ ಕಜೆಯ ಮಣ್ಣಿನಿಂದ ಬ್ರಹ್ಮದೇವರನ್ನ ತಂದು ಸ್ಥಾಪಿಸಿ ತನಗೂ ಕ್ಷೇತ್ರದಲ್ಲಿ ನೆಲೆಬೇಕೆಂದು ಕಾದಾಡಿದಾಗ ತುಳುನಾಡಿನ ಆ ಶಕ್ತಿಯುತ ದೈವ ಪಿಲಿಚಂಡಿಯೊಂದಿಗೆ ಕಾದಾಡಿ ಬಾಳೋಲಿನಾಡಿನ ಪಿಲಿಚಂಡಿಯ ಕೈಯ ಕಡ್ಸಲೆ ಪೆರ್ರದ ಬ್ರಹ್ಮರ ಅಂಗಣಕ್ಕೆ ಬಂದು ಬೀಳಿಸಿದ ಬ್ರಾಣಬೆಟ್ಟುವಿನ ಬಾಲೆ ಸೀಮಿತರನ್ನ ಕೊಂದು ಬದುಕಿಸಿದ ಪಿಲಿಚಂಡಿ ದೈವಕ್ಕೆ ತನ್ನೊಂದಿಗೆ ಸ್ಥಾನವನ್ನ ಕೊಟ್ಟು ಎತ್ತರದ ಪಿಲಿಚಂಡಿ ಬೆಟ್ಟದಲ್ಲಿ ನೆಲೆಗೊಳಿಸಿದ ಪೆರ್ರನುದ್ದಾಳ ಪಟ್ಟಕ್ಕೆ ಒರಿ ಬೆಮ್ಮೆರು ಮೂವೆರು ಉಳ್ಳಾಕ್ಲು ಎಂಬ ಅಭಿಧಾನವನ್ನ ಕೊಟ್ಟು ಪೆರಾರವನ್ನ ಸಲಹುತ್ತಿರುವ ಚರಿತ್ರೆ ಈ ಕ್ಷೇತ್ರದ ಜೀವಾಳ. ಸಾವಿರಾರು ದೈವಗಳು ತುಳುನಾಡಿನಾದ್ಯಂತ ನೆಲೆ ನಿಂತು ತುಳುನಾಡನ್ನು ಸಲಹುತ್ತಿದ್ದರೂ ಬಲವಂಡಿ ಎಂಬ ದೈವ ನೆಲೆಯೂರಿ ದೇವರಾಗಿ ದೈವವಾಗಿ ನೆಲೆ ನಿಂತಿರುವ ಪೆರ್ರನುದ್ದಾಳ ಪಟ್ಟದಲ್ಲಿ ಮಾತ್ರ ಎಂಬುದು ನಮ್ಮ ಪೆರ್ರದ ಹೆಗ್ಗಳಿಕೆ. ಇಂತಹ ಜನಪದೀಯ ಇತಿಹಾಸವಿರುವ ತುಳುನಾಡಿನ 4 ಜಾಗೃತ ನ್ಯಾಯಪೀಠಗಳಲ್ಲಿ ಒಂದಾಗಿರುವ ಪೆರಾರ ಜನತೆಯ ವಾಗ್ದೋಷ ನಿವಾರಣೆ ಮಾಡುವ ಸ್ಥಳವೇ ಛತ್ರದರಸು ಚಾವಡಿಯ ಎದುರಿಗಿರುವ ಬಂಟಕಂಬ ರಾಜಾಂಗಣ. ಪ್ರಿಯ ಬಂಧುಗಳೇ, ನಿಮ್ಗೆಲ್ಲರಿಗೂ ನೆನಪಿರಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ, ಈ ಪೆರ್ರದ ಕ್ಷೇತ್ರ ಎಷ್ಟು ಪವಿತ್ರ ಹಾಗೂ ಕಾರಣಿಕ ಎಂದ್ರೆ, ತಾನು ಅಧರ್ಮವನ್ನ ಮಾಡಿದ್ದೇನೆ ಎಂಬ ವಿಷಯ ತನ್ನ ಮನಸ್ಸಿನಲ್ಲಿದ್ರೆ ಪೆರ್ರದ ಕ್ಷೇತ್ರದ ಅಂಗಣಕ್ಕೆ ಕಾಲಿಡೋದಿಕ್ಕೂ ಕೂಡ ಜನ ಇವತ್ತಿಗೂ ಹೆದರ್ತಾರೆ.